Hi, how are you students? This is Nagraj HP, lecturer in accountancy, Vishwamanava, PU College. In the previous video, we came to know about the concept in respective of retirement of a partner. In that, we came to know about the adjustment of goodwill and disposal of amount due to the retirement of a partner. As you see in the case of admission of a partner, revaluation account journal entries, isn't it? There is a entries in respective of asset value decrease and increase, and the liabilities increase and decrease. Okay, so the same entries are going to be comes under the case of the retirement of a partner also. If the asset value increase, the entry is asset account data to revaluation account. If the asset value decrease, the entry is revaluation account data to asset account. If the liability value increase, revaluation account data to liability. If the liability value decrease, liability account data to revaluation account. So this is the entry. Okay, but in respective of transferring of revaluation profit or revaluation loss to the partner's capital account, if the revaluation account is going to be shows the profit, ರಿವಲ್ಯೂಷನ್ ಅಕೌಂಟಲ್ಲಿ ಏನಾದರೂ ಪ್ರಾಫಿಟ್ ಬಂದರೆ ಆವಾಗ ಎಂಟ್ರಿ ಏನು ಬರುತ್ತೆ ಅಂದರೆ, ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ನೀವೇನು ಬರಿತಾ ಇದ್ರಿ, ರಿವ್ಯಾಲ್ಯೂಷನ್ ಅಕೌಂಟ್ ಡೇಟಾ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತಾ ಇದ್ರಿ. ಅಂದರೆ ಅಲ್ಲಿ ಇಬ್ಬರು ಪಾರ್ಟ್ನರ್ ಇರ್ತಾಯಿದ್ರು, ಒಬ್ಬರು ಹೊಸ ಪಾರ್ಟ್ನರ್ ಬರ್ತಾಯಿದ್ರು. ಓಲ್ಡ್ ಪಾರ್ಟ್ನರ್ಸಿಗೆ ಮಾತ್ರ ನೀವು ಶೇರ್ ಮಾಡ್ತಾಯಿದ್ರಿ ಎಲ್ಲಿ, ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ. ಬಟ್ ಇನ್ ದ ಕೇಸ್ ಆಫ್ ದ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್, ಇಫ್ ದ ರಿವ್ಯಾಲ್ಯೂಷನ್ ಅಕೌಂಟ್ ಶೋಸ್ ದ profit, okay, so the entry will be revaluation account data to all partners capital account. ಎಲ್ಲ ಪಾರ್ಟ್ನರ್ಸಿಗೂ ನಾವು ಆ ಒಂದು ರಿವ್ಯಾಲ್ಯೂಷನ್ ಪ್ರಾಫಿಟನ್ನು ನಾವೇನು ಮಾಡಬೇಕಾಗುತ್ತೆ, ಶೇರ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಆಫ್ ರಿವ್ಯಾಲ್ಯೂಷನ್ ಲಾಸ್, ದ ಎಂಟ್ರಿ ವಿಲ್ ಬಿ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ರಿವ್ಯಾಲ್ಯೂಷನ್ ಅಕೌಂಟ್. ಸೊ ದಿಸ್ ಈಸ್ ಆಲ್ the entries we are going to be comes under the case of retirement of a partner. Okay, so let us we solve the problem in respective of the retirement of a partner. In that, in your question bank, Digvijay, Brijesh and Parakram are the partners sharing profits in the ratio of 2:1. Okay, so there is a three partners. One is Digvijay and another one is Brijesh and another one is Parakram. Their ratio is 2:1. This is the old ratio of old partners. 3 ಜನ ಪಾರ್ಟ್ನರ್ನ 3 ರೇಷಿಯೋ. ಓಕೆ, ಇದನ್ನು ನಾವು ಓಲ್ಡ್ ರೇಷಿಯೋ ಅಂತ ಕನ್ಸಿಡರ್ ಮಾಡ್ತೇವೆ. ದೇ ಗಿವನ್ ದ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2018. Assets and liabilities. Okay, look at the adjustment. Brijesh retired on 31st March 2018 on the following terms. 3 ಜನ ಪಾರ್ಟ್ನರ್ಸಲ್ಲಿ ಮಧ್ಯ ಇರ್ತಕ್ಕಂಥ ಪಾರ್ಟ್ನರ್, ದಟ್ ಈಸ್ ಬ್ರಿಜೇಶ್, ಅವನೇನು ಮಾಡ್ದ, ರಿಟೈರ್ ಆದ. ಯಾವಾಗ, 31st March 2018. ಓಕೆ, ಆನ್ ದ ಫಾಲೋಯಿಂಗ್ ಟರ್ಮ್ಸ್, ಲುಕ್ ಅಟ್ ದ ಅಡ್ಜಸ್ಟ್ಮೆಂಟ್ ನಂಬರ್ ಎ. ಗುಡ್ವಿಲ್ ಆಫ್ ದ ಫರ್ಮ್ ಇನ್ ಗುಡ್ವಿಲ್ ಇದು. ಓಕೆ, ಈಸ್ ವ್ಯಾಲ್ಯೂಡ್ ಅಟ್ ₹70,000. ಫರ್ಮ್ ಇನ್ ಗುಡ್ವಿಲ್ಲು 70,000 ಇದೆ. ಆ ಒಂದು 70,000 ಗುಡ್ವಿಲ್ ಏನು ಮಾಡಿ ಅಂತ ಹೇಳಿಯಾನೆ, ವಾಸ್ ನಾಟ್ ಟು ಅಪಿಯರ್ ಇನ್ ದ ಬುಕ್ಸ್. ವಾಸ್ ನಾಟ್ ಟು ಅಪಿಯರ್ ಇನ್ ದ ಬುಕ್ಸ್ ಅಂದರೆ ದ ಗುಡ್ವಿಲ್ ವ್ಯಾಲ್ಯೂ 70,000 ಈಸ್ ಟು ಬಿ ರಿಟರ್ನ್ ಆಫ್. ಅಂದರೆ ಅದನ್ನು ನಾವೇನು ಮಾಡಬೇಕಾಗುತ್ತೆ, ತೆಗೆದಾಕಬೇಕಾಗುತ್ತೆ. ನಾಟ್ ಟು ಅಪಿಯರ್ ಇನ್ ದ ಬುಕ್ಸ್, ಅದನ್ನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಎಲ್ಲೂ ತೋರಿಸೋ ಆಗಿಲ್ಲ. ಸೊ ನಿಮಗೆ ಗುಡ್ವಿಲ್ ಅಡ್ಜಸ್ಟ್ಮೆಂಟಲ್ಲಿ ಎಂಟ್ರೀಸ್ ಬರ್ಸಿದೆ, ಅದರಲ್ಲಿ ಲಾಸ್ಟ್ ಒನ್ ಇದೆಯಲ್ಲ, ಗುಡ್ವಿಲ್ ಈಸ್ ನಾಟ್ ಟು ಶೋನ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಬಂದಾಗ ಎಂಟ್ರಿ ಏನು ಬರುತ್ತೆ, ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಕೌಂಟ್ ಡೇಟಾ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಅಕೌಂಟ್. ಓಕೆ, ಸೊ ದಿಸ್ ಇಸ್ ದ ಎಂಟ್ರಿ ನೀಡ್ ಟು ಪಾಸ್ ಇನ್ ದ ಕೇಸ್ ಆಫ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ನೆಕ್ಸ್ಟ್, ಬ್ಯಾಡ್ ಡೆಟ್ಸ್ ಅಮೌಂಟಿಂಗ್ ಟು ₹2,000 ವರ್ ಟು ಬಿ ರಿಟರ್ನ್ ಆಫ್. ಡೆಟಾರ್ಸ್ ಎಷ್ಟಿದೆಪ್ಪ, 19,000. 19,000ದಲ್ಲಿ ₹2,000 ಡೆಟ್ಸು ಬ್ಯಾಡ್ ಡೆಟ್ಸ್ ಆಗಿದೆ. ಸೊ 19,000ದಲ್ಲಿ ₹2,000 ಡೆಟ್ಸ್ ಬರಲ್ಲ ಅಂದರೆ ಇನ್ನು ಎಷ್ಟು ಬರುತ್ತೆ, 17,000. ಸೊ 19,000ದಲ್ಲಿ ₹2,000 ಬ್ಯಾಡ್ ಡೆಟ್ಸ್ನ ಏನು ಮಾಡಬೇಕು, ಲೆಸ್ ಮಾಡಬೇಕು.
ಸೊ ಬ್ಯಾಡ್ ಡೆಟ್ಸ್ನ ಲೆಸ್ ಮಾಡ್ತಾ ಇದ್ದೀರಾ ಡೆಟರ್ಸಲ್ಲಿ ಅಂದರೆ ಅಸೆಟ್ ವ್ಯಾಲ್ಯೂ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಾವು ಯಾವ ಕಡೆ ತೋರಿಸ್ಬೇಕು, ಡೆಬಿಟ್ ಸೈಡ್. ಟು ಬ್ಯಾಡ್ ಡೆಟ್ಸ್ 2000. ನೆಕ್ಸ್ಟ್, ಪೇಟೆಂಟ್ಸ್ ವರ್ ಕನ್ಸಿಡರ್ಡ್ ಆ್ಯಸ್ ವ್ಯಾಲ್ಯೂಲೆಸ್. ವ್ಯಾಲ್ಯೂಲೆಸ್ ಅಂದರೆ ಪೇಟೆಂಟ್ 9,000 ರೂಪಾಯಿ ಇರ್ತಕ್ಕಂಥದ್ದನ್ನು ನಾವು ವ್ಯಾಲ್ಯೂಲೆಸ್ ಮಾಡಬೇಕು, ಅಂದರೆ ತೆಗೆದಾಕಬೇಕು, ರೈಟ್ ಆಫ್ ಮಾಡಬೇಕು ಅಂತ. ಇಂಟ್ಯಾಂಜಿಬಲ್ ಅಸೆಟ್ ಈ ಪೇಟೆಂಟ್ ಏನಿದೆಯಲ್ಲ ಅದನ್ನು ನಾವು ಅಮಾರ್ಟೈಸೇಷನ್ ಮಾಡಿ ಅಂತ ಹೇಳಿಯಾನೆ. ಸೊ ಅದನ್ನು ತೆಗೆದಾಕಿ ಅಂತ ಹೇಳಿಯಾನೆ. ಓಕೆ, ಟು ಪೇಟೆಂಟ್ಸ್. ಓಕೆ, ಸೊ ಇದು ಮೂರೇ ಅಡ್ಜಸ್ಟ್ಮೆಂಟು. ಗುಡ್ ವಿಲ್ಲಿಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ರಿವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಿದ್ದು ಇವೆರಡೇ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಕ್ಲೋಸ್ ಮಾಡೋಣ. ಇವೆರಡು ಟೋಟಲ್ ಮಾಡಿದರೆ ಎಷ್ಟು ಬರುತ್ತೆ, 11,000 ಬರುತ್ತೆ. ಸೊ ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಲಾಸ್ ಆರ್ ಪ್ರಾಫಿಟ್, ರಿವ್ಯಾಲ್ಯೂಯೇಷನ್ ಲಾಸ್. ಓಕೆ, ಬೈ partners capital account. Digvijay, Brijesh, Parakram. 11,000 into Parakram ಇಂದಷ್ಟು 1, that is 1/5. ನೆಕ್ಸ್ಟ್ ಬ್ರಿಜೇಶ್ದು 11,000 into 2/5. ದಿಗ್ವಿಜಯ್ದು 11,000 into 2/5. So 11,000 into 2/5, 11,000 into 1/5. 4,400. 4,400. 2,200. Okay. This is the revaluation account loss balance. Let us move to the partners capital account. Digvijay, Brijesh, Parakram. ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸಸ್ ಬರೀರಿ. ದಿಗ್ವಿಜಯ್ದು 82,000 ಇದೆ, ಬ್ರಿಜೇಶ್ 60,000 ಇದೆ, ಪರಾಕ್ರಮಿಂದು 75,500 ಇದೆ. ಕ್ರೆಡಿಟ್ ಸೈಡಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 82,000, 60,000, 75,500. ಓಕೆ, ಸೊ ರಿಸರ್ವ್ಸ್ ಇದೆ. ಓಕೆ, ಅಕ್ಯುಮುಲೇಟೆಡ್ ಪ್ರಾಫಿಟಲ್ಲಿ ಏನಿದೆ, ರಿಸರ್ವ್ಸ್ ಇದೆ 18,500. ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬೈ ರಿಸರ್ವ್ಸ್ 18,500 into 2/5. 18,500 into 2/5. 18,500 into 1/5. 3 ಜನ ಆಲ್ ಪಾರ್ಟ್ನರ್ಸಿಗೆ ನಾವೇನು ಮಾಡಬೇಕಾಗುತ್ತೆ, ಈ ರಿಸರ್ವ್ಸನ್ನು ಶೇರ್ ಮಾಡಬೇಕು. ಓಕೆ, ಅಡ್ಮಿಷನಲ್ಲಿ ಅಪ್ಕಮಿಂಗ್ ಪಾರ್ಟ್ನರ್ ಅಂದರೆ ನ್ಯೂ ಪಾರ್ಟ್ನರಿಗೆ ಬಿಟ್ಟು ಓಲ್ಡ್ ಪಾರ್ಟ್ನರ್ಸಿಗೆ ಮಾತ್ರ ಓಲ್ಡ್ ರೇಷೋದಲ್ಲಿ ಶೇರ್.
ಶೇರ್ ಮಾಡ್ತಾ ಇದ್ವಿ. ಬಟ್ ರಿಟೈರ್ಮೆಂಟಲ್ಲಿ ಓಲ್ಡ್ ರೇಷಿಯೋ ಅಂದರೆ ಎಲ್ಲ ಪಾರ್ಟ್ನರ್ಸ್ ಬರ್ತಾರೆ ತಾನೆ. ಸೊ ಅದಕ್ಕೆ ಈ ಎಲ್ಲ ಪಾರ್ಟ್ನರ್ಸಿಗೂ ನಾವೇನು ಮಾಡಬೇಕಾಗುತ್ತೆ, ಓಲ್ಡ್ ರೇಷಿಯೋದಲ್ಲಿ ಶೇರ್ ಮಾಡಬೇಕಾಗುತ್ತೆ. 18,500 ಇಂಟು 2/5 7,400 7,400 7,400 3,700. ಓಕೆ, ನೆಕ್ಸ್ಟ್ ಲಾಸ್ ಏನಾದರೂ ಇದೆಯಾ? ಇಲ್ಲ. ಪಿ ಆ್ಯಂಡ್ ಎಲ್ ಯಾವುದೂ ಇಲ್ಲ. ನೆಕ್ಸ್ಟ್ ಗುಡ್ ವಿಲ್ ಇದ್ದು ನಾನು ಆಗಲೇ ಹೇಳಿದೆ, ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ 70,000 ಫರ್ಮಿಂದಿರೋದನ್ನು ಏನು ಮಾಡಬೇಕು, ವಾಸ್ ನಾಟ್ ಟು ಶೋನ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಆವಾಗ ನಮಗೆ ಜರ್ನಲ್ ಎಂಟ್ರಿ ಏನು ಬರುತ್ತೆ, ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಕೌಂಟ್ ಡೇಟಾ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಅಕೌಂಟ್. ಓಕೆ, ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಯಾರು? ದಿಗ್ವಿಜಯ್. ದಿಗ್ವಿಜಯ್ ಕ್ಯಾಪಿಟಲ್ ಅಕೌಂಟ್ ಬೈ ಪರಾಕ್ರಮ್ ಪರಾಕ್ರಮ್ ಕ್ಯಾಪಿಟಲ್ ಅಕೌಂಟ್. $70,000 ರಿಟೈರಿಂಗ್ ಪಾರ್ಟ್ನರ್ ಶೇರ್ ಎಷ್ಟು? 2/5. ಓಕೆ, ರಿಟೈರಿಂಗ್ ಪಾರ್ಟ್ನರ್ ಶೇರು 2/5. 70,000 ಇಂಟು 2/5 ಮಾಡಿದರೆ 28,000. ಸೊ 28,000 ರಿಟೈರಿಂಗ್ ಪಾರ್ಟ್ನರ್ ಶೇರನ್ನು ನಾವೇನು ಮಾಡಬೇಕು, ಗೇನ್ ರೇಷಿಯೋದಲ್ಲಿ ನಾವೇನು ಮಾಡಬೇಕು, ಶೇರ್ ಮಾಡಬೇಕು. ಯಾರಿಗೆ? ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸಿಗೆ. ಓಕೆ, ಇವಾಗ ಗೇನ್ ರೇಷಿಯೋನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಓಲ್ಡ್ ರೇಷಿಯೋ ಮಾತ್ರ ಕೊಟ್ಟಿದ್ದಾರೆ. ಸೊ ಓಲ್ಡ್ ರೇಷಿಯೋದಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಏನು 2 ಇದೆಯಲ್ಲ ಅದನ್ನು ರಿಮೂವ್ ಮಾಡಿದರೆ 2:1 ಏನಿದೆಯಲ್ಲ ಅದು, ಆ 2:1 ನ್ಯೂ ರೇಷಿಯೋನೂ ಆಗುತ್ತೆ, ಗೇನ್ ರೇಷಿಯೋನೂ ಆಗುತ್ತೆ. ಕೀಪ್ ಇಟ್ ಇನ್ ಮೈಂಡ್. ಇಲ್ಲಿ ಓಲ್ಡ್ ರೇಷಿಯೋ ಇದೆ, ಇಲ್ಲೆಲ್ಲೂ ಅಡ್ಜಸ್ಟ್ಮೆಂಟಲ್ಲಿ NPSR ಕೊಟ್ಟಿಲ್ಲ. ಸೊ ಆಗ ನಾವೇನು ಮಾಡಬೇಕು ಅಂದರೆ ಈ ಓಲ್ಡ್ ರೇಷಿಯೋದಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಬ್ರಿಜೇಶಿಂದು ನಾವು ರಿಮೂವ್ ಮಾಡಿದರೆ ಈ 2ನ ತೆಗೆದ್ರೆ ಉಳಿದಿರೋದೇನು 2 ಮತ್ತು 1. ಸೊ ಅದೇ 2 ಮತ್ತು 1 ನಮಗೆ NPSR ಆಗುತ್ತೆ ಮತ್ತು ಗೇನ್ ರೇಷಿಯೋನೂ ಆಗುತ್ತೆ. ಸೊ ಈ 28,000 ನಮಗೆ ಏನು ರಿಟೈರಿಂಗ್ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ ಬಂದಿದೆಯಲ್ಲ ಅದನ್ನು ನಾವು ಗೇನ್ ರೇಷಿಯೋದಲ್ಲಿ ಅಂದರೆ 2/3 ಮತ್ತು 28,000 ಇಂಟು 1/3 ಅಲ್ಲಿ ನಾವೇನು ಮಾಡಬೇಕಾಗುತ್ತೆ, ಗುಡ್ ವಿಲ್ಲನ್ನು ಶೇರ್ ಮಾಡಬೇಕಾಗುತ್ತೆ. ಸೊ 28,000 ಇಂಟು 2/3 ಮಾಡಿದರೆ ಎಷ್ಟು ಬರುತ್ತೆ? 18,666.66 ಅಂತ ಬರುತ್ತೆ. ಸೊ ಅದನ್ನು ನೀವು ಕನ್ವರ್ಟ್ ಮಾಡಿ 18,667 ಅಂತ ಮಾಡಿ. ಓಕೆ, ದಿಗ್ವಿಜಯ್ ಕ್ಯಾಪಿಟಲಲ್ಲಿ ತೋರಿಸ್ತೀರಾ, ಕನ್ಸರ್ನ್ ಅಕೌಂಟಲ್ಲಿ ತೋರಿಸೋಂಗಿಲ್ಲ. ಏಕೆಂದರೆ ಅದು ನಿಮಗೆ ಗೊತ್ತಿದೆ ಬೇಸಿಕ್ ರೂಲ್ಸ್. ಓಕೆ, ದಿಗ್ವಿಜಯ್ ಇವಾಗ ನಾವು ಅಮೌಂಟನ್ನು ಯಾರಿಗೆ ಕೊಡಬೇಕು? ಬ್ರಿಜೇಶಿಗೆ. ಓಕೆ, ಯಾಕೆ ಅಂದರೆ ಪಾರ್ಟ್ನರ್ ಹೇಗೆ ಬರಬೇಕಾದ್ರೆ ಗುಡ್ ವಿಲ್ ಅಂತ ತರ್ತಾನೆ, ಅದೇ ಪಾರ್ಟ್ನರು ರಿಟೈರ್ಮೆಂಟ್ ಆಗ್ಬೇಕಾದ್ರೆ ಫರ್ಮಿಂದ ಗುಡ್ ವಿಲ್ಲನ್ನು ತಗೊಂಡೋಗ್ತಾರೆ. ಓಕೆ, ಫರ್ಮಿಂದ ಗುಡ್ ವಿಲ್ ತಗೊಂಡೋಗೋರು ಯಾರು? ಬ್ರಿಜೇಶ್. ಅದನ್ನು ಕೊಡೋರು ಯಾರು? ದಿಗ್ವಿಜಯ್ ಮತ್ತು ಪರಾಕ್ರಮ್. ದಿಗ್ವಿಜಯ್ ಎಷ್ಟು ಕೊಟ್ಟ ಬ್ರಿಜೇಶಿಗೆ? 18,667 ಕೊಟ್ಟ. ಓಕೆ, ನಾನು ಆಗಲೇ ಹೇಳಿದೆ 70,000 ಫರ್ಮಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಬ್ರಿಜೇಶಿನ ಶೇರ್ ಮಾಡಿದಾಗ ನಮಗೆ ಎಷ್ಟು ಬಂತಪ್ಪ? 28,000. 70,000 ಇಂಟು 2/5 ಮಾಡಿದಾಗ 28. ಆ 28,000 ಯಾರ್ಯಾರು ಕೊಡಬೇಕು? ದಿಗ್ವಿಜಯ್ ಮತ್ತು ಪರಾಕ್ರಮ್. ದಿಗ್ವಿಜಯ್ ಇವಾಗ 28,000ದಲ್ಲಿ 2/3 ಗೇನ್ ರೇಷಿಯೋದಲ್ಲಿ ನಾವು ಶೇರ್ ಮಾಡಿದಾಗ ಎಷ್ಟು ಬಂತು? 18,667 ಬಂತು. ಹಾಗಾದರೆ ಪರಾಕ್ರಮಿಂದ ಎಷ್ಟು ಬರುತ್ತೆ? $9,333. ನಾನು ಹೆಂಗೆ ಅಂತ 28,000 ಇಂಟು
1/3 9,333. ಓಕೆ, ಸೊ ಆಗಲೇ ಎಂಟ್ರಿ ಏನು ಹೇಳಿದೆ, ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಗುಡ್ ವಿಲ್ಲನ್ನು ತೋರಿಸ್ಬೇಕು ಅಂದರೆ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಕೌಂಟ್ ಡೇಟಾ ಟು ರಿಟೈರಿಂಗ್ ಪಾರ್ಟ್ನರ್. ಸೊ ಇಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಯಾರು? ಬ್ರಿಜೇಶ್ ಕ್ಯಾಪಿಟಲ್ ಅಕೌಂಟ್. ಬ್ರಿಜೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಬ್ರಿಜೇಶ್ ಅಕೌಂಟಲ್ಲಿ ತೋರಿಸ್ಬಾರ್ದು. ಯಾರಿಬ್ಬರಲ್ಲಿ ತೋರಿಸ್ಬೇಕು? ದಿಗ್ವಿಜಯ್ ಮತ್ತು ಪರಾಕ್ರಮಲ್ಲಿ. ದಿಗ್ವಿಜಯಿಂದ ಎಷ್ಟಪ್ಪ? 18,667. ಪರಾಕ್ರಮಿಂದು 9,333. ಅಂದರೆ ಇವರಿಗೆ ಏನು ಕ್ರೆಡಿಟ್ ಆಗಿರೋ ಅಮೌಂಟು ಇವ್ರ ಅಕೌಂಟಲ್ಲಿ ಏನಾಗ್ತಾಯಿದೆ? ಡೆಬಿಟ್ ಆಗ್ತಾಯಿದೆ. ಅಂದರೆ ದಿಗ್ವಿಜಯಿಂದ 18,667 ರೂಪಾಯಿ ಡೆಬಿಟ್ ಆಗಿ ಯಾರ ಅಕೌಂಟಿಗೆ ಕ್ರೆಡಿಟ್ ಆಗ್ತಿದೆ? ಬ್ರಿಜೇಶ್ ಅಕೌಂಟಿಗೆ. ನೆಕ್ಸ್ಟ್ ಅದೇ ರೀತಿ ಪರಾಕ್ರಮಿಂದ 9,333 ಡೆಬಿಟ್ ಆಗಿ ಅದು ಯಾರಿಗೆ ಕ್ರೆಡಿಟ್ ಆಗ್ತಿದೆ? ಬ್ರಿಜೇಶಿಗೆ ಕ್ರೆಡಿಟ್ ಆಗ್ತಾಯಿದೆ. ಸೊ ದಿಸ್ ಈಸ್ ಅಬೌಟ್ ದ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ partners capital account adjustment. Okay, let us we balance the partners capital account. Partners capital account retirement ಅಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡೋದು ನೋಡೋಣ. 82,000 plus 7,400, 89,400. ಸಾರಿ, ರಿವೆಲೇಷನ್ ಅಕೌಂಟ್ ಕ್ಲಾಸ್ ಒಂದಿದೆ. ರಿವೆಲೇಷನ್ ಅಕೌಂಟ್ ಕ್ಲಾಸ್ ಎಷ್ಟಪ್ಪ? ಅದನ್ನು ಡೆಬಿಟ್ ಸೈಡ್ ತೋರಿಸ್ಬೇಕು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ದಿಗ್ವಿಜಯ್ 4,400, ಬ್ರಿಜೇಶ್ 4,400, ಪರಾಕ್ರಮ್ 2,400. ಓಕೆ, 89,400. $95,400. $79,200. So this is the total amount. 89,000 ಅಲ್ಲಿ ಇವೆರಡನ್ನ ಲೆಸ್ ಮಾಡಬೇಕು. minus 23,067, 66,333. ಓಕೆ, ನೆಕ್ಸ್ಟ್ 95,400 ಅಲ್ಲಿ ಮೈನಸ್ 4,400, 91,000. Next 79,200 minus 11,533, 67,667. ನೋಡಿ, ವೈಲ್ ರೈಟಿಂಗ್ ದ ಬ್ಯಾಲೆನ್ಸಸ್ ಇಲ್ಲಿ ನೋಡಿ, ಬ್ರಿಜೇಶಿಂದು ಸ್ವಲ್ಪ ಮೇಲ್ಗಡೆ ಬರೆದೆ, ದಿಗ್ವಿಜಯ್ ಮತ್ತು ಪರಾಕ್ರಮಿಂದು ಕೆಳಗಡೆ ಬರೆದೆ. ಯಾಕೆಂದರೆ ದಿಗ್ವಿಜಯ್ ಮತ್ತು ಪರಾಕ್ರಮ್ ಇವರಿಬ್ಬರು ಕಂಟಿನ್ಯೂಯಿಂಗ್ ಪಾರ್ಟ್ನರ್, ಇವರೇನು ರಿಟೈರಿಂಗ್ ಪಾರ್ಟ್ನರ್. ಓಕೆ, ಯಾರು ರಿಟೈರಿಂಗ್ ಪಾರ್ಟ್ನರ್? ಬ್ರಿಜೇಶ್. ಇಲ್ಲಿ ಪ್ರಾಬ್ಲಮಲ್ಲಿ ರಿಟೈರಿಂಗ್
ಇಲ್ಲಿ ಪ್ರಾಬ್ಲಮಲ್ಲಿ ರಿಟೈರಿಂಗ್ ಪಾರ್ಟ್ನರ್ಗೆ ಅಮೌಂಟನ್ನು ಕೊಡೋದ್ರ ಬಗ್ಗೆ ಏನೂ ಅಡ್ಜಸ್ಟ್ಮೆಂಟಲ್ಲಿ ಡೀಟೇಲ್ಸ್ ಕೊಟ್ಟಿಲ್ಲ. ಸೊ ಅಲ್ಲಿ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ ಈ 90,000 ರೂಪಾಯಿ ಬ್ರಿಜೇಶಿಗೆ ಕೊಡಬೇಕಾಗಿರ್ತಕ್ಕಂಥ ಅಮೌಂಟನ್ನು ಎಂಟೈರ್ ಅಮೌಂಟನ್ನು ನಾವು ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಅಂತ ತೋರಿಸ್ಬೇಕು. ಓಕೆ, ಸೊ ರಿಟೈರಿಂಗ್ ಪಾರ್ಟ್ನರ್ ಯಾರು? ಬ್ರಿಜೇಶ್ ಲೋನ್ ಅಕೌಂಟ್. ಓಕೆ, ಹಾಗಾದರೆ ಇವೆರಡನ್ನ ಏನು ಮಾಡ್ಬೇಕು ಸರ್? ಟು ಬ್ಯಾಲೆನ್ಸ್ ಕ್ಯಾರಿಡ್ ಔಟ್. ನೆಕ್ಸ್ಟ್ ಅದೇ ರೀತಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಓಕೆ, ಸೊ this is all about your partners capital account. Okay, now let us we write the goodwill account ಮಾಡಬೇಕು. goodwill account. Okay, ಇಲ್ಲಿ ನೋಡಿ ಗುಡ್ವಿಲ್ ಅಕೌಂಟನ್ನು ಮಾಡೋ ಹಾಗಿಲ್ಲ, ಯಾಕೆಂದರೆ ಗುಡ್ವಿಲ್ ಈಸ್ ನಾಟ್ ಟು ಬಿ ಶೋನ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಇದೆ ಅದು ಅಡ್ಜಸ್ಟ್ಮೆಂಟು. ಸೊ ದೆರ್ ಇಸ್ ನೋ ಗುಡ್ವಿಲ್ ಅಕೌಂಟ್. ಓಕೆ, ಲೆಟ್ ಅಸ್ ವಿ ಮೂವ್ ಟು ದ ಬ್ಯಾಲೆನ್ಸ್ ಶೀಟ್ ಡೇಟ್ ಅಂತ ನಾವು ನೋಡೋದಾದರೆ ರಿಟೈರಿಂಗ್ ಡೇಟ್ ಏನಪ್ಪ? 31st March 2018. ಸೊ balance sheet, reconstituted balance sheet as on 31/3/2018. ಕ್ಯಾಶ್ ಎಷ್ಟಿದೆ? 8,000. ಕ್ಯಾಶ್ ಯಾವುದೇ ರೀತಿ ಅಫೆಕ್ಟ್ ಆಗಲ್ಲ, ಯಾಕೆಂದರೆ ಕ್ಯಾಶನ್ನು ಪೇಮೆಂಟ್ ಮಾಡಿ ರಿಟೈರ್ಮೆಂಟ್ ಪಾರ್ಟ್ನರಿಗೆ ಅಂತ ಏನೂ ಹೇಳಿಲ್ಲ. ಸೊ ಹಾಗಾಗಿ 8,000 ಇದ್ದಿದ್ದು ಹಾಗೆ ಇದೆ. ನೆಕ್ಸ್ಟ್ ಡೇಟಾರ್ಸ್ ಅಡ್ಜಸ್ಟ್ಮೆಂಟ್ ಇದೆ 19,000 ಲೆಸ್ bad debts. Bad debts ಎಷ್ಟಿದೆ? 2,000. $19,000 2,000 ಲೆಸ್ ಮಾಡಿದರೆ 17,000. ಓಕೆ, ನೆಕ್ಸ್ಟ್ ಸ್ಟಾಕಿಂದು ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ 42,000 ಬರೀರಿ. ನೆಕ್ಸ್ಟ್ ಬಿಲ್ಡಿಂಗಿದು ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ, ಸೊ 2,07,000. ಓಕೆ, ನೆಕ್ಸ್ಟ್ ಪೇಟೆಂಟ್ಸ್ ವ್ಯಾಲ್ಯೂ ಲೆಸ್ ಆಗಿದೆ, ಸೊ ಹಾಗಾಗಿ ಪೇಟೆಂಟ್ಸನ್ನು ಬರೆಯೋ ಆಗಿಲ್ಲ. ನೆಕ್ಸ್ಟ್ ಕಮ್ ಟು ದ ಲ್ಯಾಬಿಲಿಟೀಸ್. ಕ್ರೆಡಿಟಾರ್ಸ್ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ಅಮೌಂಟ್ ಬರೀರಿ 49,000. ರಿಸರ್ವ್ಸನ್ನು ಶೇರ್ ಮಾಡಿದ್ದೀರ. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸಸ್. ಓಕೆ, ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸಸ್ ಅಂತ ಬಂದಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬ್ರಾಡ್ ಡೌನ್ ಬ್ಯಾಲೆನ್ಸ್ ಎಷ್ಟಿದೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಸ್ಟ್ ಪಾರ್ಟ್ನರ್ ದಿಗ್ವಿಜಯ್, ಸೆಕೆಂಡ್ ಪಾರ್ಟ್ನರ್ ಪರಾಕ್ರಮ್. ದಿಗ್ವಿಜಯ್ದು 66,333, ಪರಾಕ್ರಮದು 67,667. ನೆಕ್ಸ್ಟ್ ಇಲ್ಲಿ ನೋಡಿ ಬ್ರಿಜೇಶ್ ಲೋನ್ ಅಕೌಂಟ್ ಇದೆಯಲ್ಲ, ಅಂದರೆ ರಿಟೈರಿಂಗ್ ಪಾರ್ಟ್ನರಿಗೆ ಕೊಡಬೇಕಾಗಿರೋ ಲೋನ್ ಅಮೌಂಟ್ ಎಷ್ಟು? 91,000 ರೂಪಾಯಿ. ಅದನ್ನು ನಾವು ಬ್ಯಾಲೆನ್ಸ್ ಶೀಟ್ ಲ್ಯಾಬಿಲಿಟಿ ಸೈಡ್ ತೋರಿಸ್ಬೇಕು, ಬ್ರಿಜೇಶ್ ಲೋನ್ ಅಕೌಂಟ್ ಅಂತ. ಎಷ್ಟು? 90 ನೋಡಿ
ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಈ ಲೋನ್ ಅಕೌಂಟನ್ನು ತೋರಿಸ್ಬಾರ್ದು. ಅಕಸ್ಮಾತ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬ್ರಿಜೇಶನ್ನ ತೋರಿಸಿದರೆ ಏನರ್ಥ ಬರುತ್ತೆ ಅಂದರೆ ಬ್ರಿಜೇಶು ಕಂಟಿನ್ಯೂ ಆಗ್ತಾ ಇದ್ದಾನೆ ಬಿಸ್ನೆಸ್ಸಲ್ಲಿ ಅಂತ ಅನಿಸುತ್ತೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಯಾರಿಬ್ರದ್ದು ಮಾತ್ರ ತೋರಿಸ್ಬೇಕು, ದಿಗ್ವಿಜಯ್ ಮತ್ತು ಪರಾಕ್ರಮಿಗೆ. ಯಾಕೆಂದರೆ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಇವರಿಬ್ಬರು, ರಿಟೈರಿಂಗ್ ಪಾರ್ಟ್ನರ್ ಯಾರು, ಬ್ರಿಜೇಶ್. ಸೊ ಬ್ರಿಜೇಶ್ ಲೋನನ್ನು ನಾವು ಸಪ್ರೇಟ್ ತೋರಿಸ್ಬೇಕಾಗುತ್ತೆ. ಓಕೆ, ಸೊ ಇಲ್ಲಿಗೆ ನಿಮಗೆ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಮುಗಿಯುತ್ತೆ. ಟೋಟಲ್ ಮಾಡಿದಾಗ 2,74,000 ಬಂತು ಲ್ಯಾಬಿಲಿಟಿ ಸೈಡ್. ಅಸೆಟ್ ಸೈಡ್ ಟೋಟಲ್ ಮಾಡಿದಾಗ ಅಲ್ಲೂ ಕೂಡ 2,74,000. ಓಕೆ, so this is all about the retirement of a partner problem. Okay, this is your first problem in respective of retirement of a partner in your question bank. Okay, in the upcoming class we solve the next problem in your question bank, that is Radha, Sheila and Meena. Okay, so this is all about your today's class. Thank you.